ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಸ್ಪಾಯ್ಲಿಂಗ್ ದ ನೇಮ್ ಬೈ ಕಮಲಾ ದಾಸ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಡಿಸ್ಕಸ್ ಮಾಡೋಣ. ಕಮಲಾ ದಾಸ್ರವರ ಸ್ಪಾಯ್ಲಿಂಗ್ ದ ನೇಮ್ ಅಂದರೆ ಇಲ್ಲಿ ಒಬ್ಬರಿಗೆ ಹೆಸರಿಡ್ತಕ್ಕಂಥದ್ದು ಈ ಸಮಾಜ ಅಂದರೆ ಹೆತ್ತವರು ಸಮಾಜ ಒಂದು ಹೆಸರಿನಿಂದ ಕರೆಯುತ್ತೆ, ಅವರೇ ನಿಮ್ಮ ಹೆಸರನ್ನು ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಇಲ್ಲಿ ಕಮಲಾ ದಾಸ್ರವರು ಸ್ಪಾಯ್ಲಿಂಗ್ ದ ನೇಮ್ ಹೆಸರನ್ನು ಹಾಳು ಮಾಡುವುದು ಹೇಗೆ, ಆ ಹೆಸರಿನ ಒಂದು ವಿಶೇಷತೆ, ಆ ಸ್ಪಾಯ್ಲ್ ಮಾಡುವುದು ಅಂದರೆ ಏನು ಅನ್ನೋದನ್ನು ಈ ಒಂದು ಪದ್ಯದಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಇಲ್ಲಿ ಕಮಲಾ ದಾಸ್ರವರು ಮೊದಲ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಐ ಹ್ಯಾವ್ ಎ ನೇಮ್, ಹ್ಯಾಡ್ ಇಟ್ ಫಾರ್ 30 years, chosen by someone else for convenience, but when you say don't spoil your name, I feel I must laugh, for I know have a life to be lived, and each nameless corpuscle in me has its life to be lived. ನೋಡಿ, ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ಐ ಹ್ಯಾವ್ ಎ ನೇಮ್, ಹ್ಯಾಡ್ ಇಟ್ ಫಾರ್ 30 years. ನನಗೊಂದು ಹೆಸರಿದೆ, ನಾನು ಅದನ್ನು 30 ವರ್ಷಗಳಿಂದ ಆ ಹೆಸರಿನಲ್ಲೇ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕಮಲಾ ದಾಸ್ರವರು ತಮ್ಮ ಗುರುತಿಸುವ ಹೆಸರಿನ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಹೆಸರು ಹುಟ್ಟಿನಿಂದ 30 ವರ್ಷಗಳ ಕಾಲದಿಂದ ಹೆಸರು ಅವರಿಗಿದೆ. ಚೂಸನ್ ಬೈ ಸಮ್ವನ್ ಎಲ್ಸ್ ಫಾರ್ ಕನ್ವೀನಿಯನ್ಸ್. ಆ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ಕೆಲವರು ಅವರ ಅನುಕೂಲಕ್ಕಾಗಿ ಅದನ್ನು ಹೆಸರಿಟ್ಬಿಟ್ಟಿದ್ದಾರೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಸಮ್ವನ್, ಬೇರೆಯವರು ಅಂದರೆ ಇಲ್ಲಿ ಹೆತ್ತವರಾಗಿರ್ಬೋದು, ಹಾಗೆ ಸಮಾಜ ಆಗಿರ್ಬೋದು, ಆ ಹೆಸರನ್ನು ಇಟ್ಟಿದ್ದಾರೆ. ಅಂದರೆ ಇಲ್ಲಿ ಕವಿ ತನ್ನ ಹೆಸರನ್ನು ತಾನು ಆಯ್ಕೆ ಮಾಡಿಕೊಂಡಿಲ್ಲ, ಬದಲಿಗೆ ಹೆತ್ತವರು ಸಮಾಜ ಆ ಒಂದು ಅವರನ್ನು ಗುರುತಿಸಲಿಕ್ಕೆ ಹೆಸರನ್ನು ಇಟ್ಟಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಸೂಚಿಸಿ ಹೇಳ್ತಾ ಇದ್ದಾರೆ. ಅದು ಅವರ ಕನ್ವೀನಿಯನ್ಸ್ಗಾಗಿ, ಅವರ ಅನುಕೂಲಕ್ಕಾಗಿ, ಕುಟುಂಬದ ಅನುಕೂಲಕ್ಕಾಗಿ, ಸಮಾಜದ ಅನುಕೂಲಕ್ಕಾಗಿ ಹೆಸರನ್ನು ಇಟ್ಟು ನನ್ನನ್ನು ಕರೀತಾ ಬಂದಿದ್ದಾರೆ. ಬಟ್ ವೆನ್ ಯು ಸೇ ಡೋಂಟ್ ಸ್ಪಾಯ್ಲ್ ಯುವರ್ ನೇಮ್, ಅಂದರೆ ನೀನು ನಿನ್ನ ಹೆಸರನ್ನು ಹಾಳು ಮಾಡ್ಕೊಳ್ಬೇಡ ಅಂತ ನೀವು ಹೇಳಿದಾಗ, ಅಂದರೆ ಆ ಕವಿಗೆ ಸಮಾಜ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಹಿರಿಯರಾಗಿರ್ಬೋದು, ಕುಟುಂಬ ಆಗಿರ್ಬೋದು, ನಿನ್ನ ಹೆಸರನ್ನು ಹಾಳು ಮಾಡ್ಕೋಬೇಡ ಅಂತ ಹೇಳಿದಾಗ ಅವರು ಈ ಸಮಾಜದ ನಿಯಮಗಳನ್ನು, ರೂಢಿಗಳನ್ನು ಉಲ್ಲಂಘಿಸಿದ್ದಾರೆ ಅಂತ ಅರ್ಥ ಹೇಳ್ತಾ ಇದ್ದಾರೆ. ಸಮಾಜದ ನಿರೀಕ್ಷೆಗಳಿಗೆ ತಕ್ಕಂತೆ ಬಾಳಿದರೆ ಅದು ಅವ್ರಿಗೆ ಹೆಸರು ಕರೆಕ್ಟಾಗಿರುತ್ತೆ. ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಅವರೇನಾದರೂ ನಡ್ಕೊಂಡಾಗ ನಿನ್ನ ಹೆಸರನ್ನು ಹಾಳು ಮಾಡ್ಕೋಬೇಡ ಅಂತ ನೀವು ಅವರಿಗೆ ಹೇಳ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ಐ ಫೀಲ್ ಐ ಮಸ್ಟ್ ಲಾಫ್, ಫಾರ್ ಐ ನೋ ಐ ಹ್ಯಾವ್ ಎ ಲೈಫ್ ಟು ಬಿ ಲಿವ್ಡ್. ಆಗ ಕವಿ ಕಮಲಾ ದಾಸ್ ಹೇಳ್ತಾ ಇದ್ದಾರೆ, ನೀವು ಆ ರೀತಿ ಹೇಳಿದಾಗ ಐ ಫೀಲ್ ಐ ಮಸ್ಟ್ ಲಾಫ್, ನನಗನ್ಸುತ್ತೆ ನಾನು ನಗಬೇಕು ಅಂತ ಅನಿಸುತ್ತೆ. ಯಾಕಪ್ಪ ಅಂದರೆ ಐ ನೋ ಐ ಹ್ಯಾವ್ ಎ ಲೈಫ್ ಟು ಬಿ ಲಿವ್ಡ್, ನನಗೆ ಗೊತ್ತು ನನಗೂ ಒಂದು ಜೀವನ ಇದೆ, ನಾನು ಆ ಜೀವನವನ್ನು ನಾನು ಜೀವಿಸಬೇಕಾಗಿದೆ ಅಂತ. ಅಂದರೆ ಈ ಸಾಲಿನ ಅರ್ಥ, ಈ ಸಮಾಜ ಒಂದು ಕೆಲವು ನಿರ್ಬಂಧಗಳನ್ನು ಆ ಕವಿಯತ್ರಿಗೆ ಹಾಕಿದಾಗ ಅವ್ರಿಗೆ ನಗು ಬರುತ್ತೆ. ಏಕೆಂದರೆ ಅವರು ತಮ್ಮದೇ ಆದ ಜೀವನ ಇದೆ, ಅದನ್ನು ತಾವು ಇಷ್ಟ ಬಂದಂತೆ ನಡೆಸಲು ಬಯಸ್ತಾರೆ. ಆದರೆ ಈ ಸಮಾಜದ ಕಟ್ಟುಪಾಡುಗಳಿಗೆ ಒಳಪಟ್ಟು ಬದುಕೋದು ಅವರಿಗೆ ಇಷ್ಟ ಇಲ್ಲ. ಅವರಿಗೆ ಆ ರೀತಿ ನಿರ್ಬಂಧಗಳನ್ನು ಹೇಳಿದಾಗ ಅವರು ನಗ್ತಾರೆ. ಸೊ ಈ ಸಾಲು ಹೇಳುತ್ತೆ, ಮಹಿಳೆ ಸ್ವತಂತ್ರದ ಬಗ್ಗೆ ಹಂಬಲವನ್ನು ತೋರಿಸ್ತಕ್ಕಂತಹ ಸಾಲನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಈಚ್ ನೇಮ್ಲೆಸ್ ಕಾರ್ಪಸಲ್ಸ್ ಇನ್ ಮೀ ಹ್ಯಾಸ್ ಇಟ್ಸ್ ಲೈಫ್ ಟು ಬಿ ಲಿವ್ಡ್. ಅಂದರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ನನ್ನಲ್ಲಿರುವ ಪ್ರತಿ ಕಣಕ್ಕೂ ಹೆಸರಿದೆ, ಜೀವನವಿದೆ ಅಂತ. ಅಂದರೆ ಕವಿಯತ್ರಿ ತಮ್ಮ ದೇಹದ ಪ್ರತಿಯೊಂದು ಜೀವಕೋಶವೂ ಸಹ, ತನ್ನ ಪ್ರತಿಯೊಂದು ಭಾಗವೂ ಸಹ ತನ್ನದೇ ಆದ ಜೀವನವನ್ನು ಜೀವಿಸ್ತಾ ಇದೆ. ಅಂದರೆ ಹೆಸರಿಲ್ಲದ ಕಣಗಳಂತೆ ಯಾವುದೇ ಸಾಮಾಜಿಕ ಗುರುತಿಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನದೇ ಆದ ಜೀವನವನ್ನು ನಡೆಸುವ ಸ್ವಾತಂತ್ರ್ಯ ಹೊಂದಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಸಮಾಜದ ಗುರಿಗಿಂತ ವೈಯಕ್ತಿಕ ಅಸ್ತಿತ್ವಕ್ಕೆ ಹೆಚ್ಚು ಮಹತ್ವ ನೀಡಬೇಕು ಅನ್ನೋ ಸಾಲು ಈ ಸಾಲಾಗಿರುತ್ತೆ. ನಂತರದ ಸಾಲುಗಳಲ್ಲಿ ಹೇಳ್ತಾರೆ, ವೈ ಶುಡ್ ದಿಸ್ ನೇಮ್ ಸೋ ಸ್ವೀಟ್ ಸೌಂಡಿಂಗ್ ಎಂಟರ್ ಅಟ್ ಆಲ್ ದ ರೂಮ್ ವೇರ್ ಐ ಗೋ ಟು ಮೀಟ್ ಎ ಮ್ಯಾನ್ ಹೂ ಗಿವ್ಸ್ ಮೀ ನಥಿಂಗ್ ಬಟ್ ಹಿಮ್ಸೆಲ್ಫ್. ಏನಕ್ಕೆ ಈ ಹೆಸರಿಟ್ಟಿದ್ದಾರೆ? ವೈ ಶುಡ್ ದಿಸ್ ನೇಮ್, ಯಾಕೆ ಈ ಹೆಸರಿಟ್ಟಿದ್ದಾರೆ? ಈ ಹೆಸರನ್ನು ಕೇಳಿದ್ರೆ ಅದೊಂದು ರೀತಿ ಮಧುರವಾದದ್ದು. ಆದರೆ ವೆನ್ ಐ ಎಂಟರ್ ಆಲ್ ದ ರೂಮ್ ವೇರ್ ಐ ಗೋ ಟು ಮೀಟ್ ಎ ಮ್ಯಾನ್ ಹೂ ಗಿವ್ಸ್ ಮೀ ನಥಿಂಗ್ ಬಟ್ ಹಿಮ್ಸೆಲ್ಫ್, ನಾನು ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗಲು ಅವನ ಒಂದು ರೂಮ್ಗೆ ಹೋದರೆ ಅವನು ತನಗೆ ಬೇಕಾದನ್ನೆಲ್ಲ ಕೊಡ್ತಾನೆ, ಅಲ್ಲಿ ಹೆಸರಿನ ಅವಶ್ಯಕತೆನೇ ಇಲ್ಲ, ಅವನು ತನ್ನನ್ನೇ ತಾನು ನನಗೆ ಕೊಟ್ಟು ಬಿಡ್ತಾನೆ ಅಂತ. ಇಲ್ಲಿ ಕವಿಯತ್ರಿ ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ಹೆಸರು ಮಧುರವಾಗಿದೆ, ಅದು ಒಂದು ರೀತಿ ವ್ಯಂಗ್ಯವಾಗಿ ಹೇಳ್ತಾರೆ. ಏಕೆಂದರೆ
ಬೇರೆಯವರಿಗೆ ಅದು ಹೊರೆಯನ್ನುಂಟು ಮಾಡುತ್ತೆ. ಇಲ್ಲಿ ಮದುವೆ ಮೂಲಕ ಅಥವಾ ಸಂಬಂಧಗಳ ಮೂಲಕ ಪುರುಷರನ್ನು ಭೇಟಿಯಾಗುವ ಸ್ಥಳದಲ್ಲಿ ಈ ಹೆಸರು ಏಕೆ ಇರಬೇಕು ಅಂತ ಪ್ರಶ್ನಿಸ್ತಾರೆ. ತನ್ನನ್ನಷ್ಟೇ ಕೊಡ್ತಾನೆ ಎಂಬುದು ಇಲ್ಲಿ ದೈಹಿಕ ಸಂಬಂಧಕ್ಕೆ ಹೇಳ್ತಾ ಇದ್ದಾರೆ. ಹಿ ಗಿವ್ಸ್ ಹಿಮ್ಸೆಲ್ಫ್ ನಥಿಂಗ್ ಬಟ್ ಹಿಮ್ಸೆಲ್ಫ್, ಅವನನ್ನು ಕೊಡ್ತಾನೆ ಅಂತಕ್ಕಂಥದ್ದು ದೈಹಿಕ ಸಂಬಂಧ ಅಂತ ಸೂಚಿಸುತ್ತೆ. ಅವರಿಗೆ ಬೇಕಾದ ಪ್ರೀತಿ ವಾತ್ಸಲ್ಯ ಅಲ್ಲಿ ಸಿಗೋದಿಲ್ಲ ಅಂತಕ್ಕಂಥದ್ದು ಸಹ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಂತರ ಹೇಳ್ತಾರೆ, ಹೂ ಕಾಲ್ಸ್ ಮೀ ಇನ್ ಈಸ್ ಪ್ರೈವೇಟ್ ಅವರ್ಸ್ ಬೈ ನೋ ನೇಮ್. ನೋಡಿ, ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಒಂದು ಖಾಸಗಿ ಸಮಯದಲ್ಲಿ, ಅಂದರೆ ಆ ಒಂದು ಹೆಣ್ಣು ಮತ್ತು ಗಂಡು ಸೇರುವಂತಹ ಸಮಯದಲ್ಲಿ, ಬಹುಶಃ ದೈಹಿಕ ಸಂಬಂಧ ನಡೀತಕ್ಕಂಥ ಸಮಯದಲ್ಲಿ ಇಲ್ಲಿ ಆ ಹೆಸರಿನ ಅವಶ್ಯಕತೆಯೇ ಇರೋದಿಲ್ಲ. ಅದು ಕೇವಲ ಒಂದು ಸಂಬಂಧ ಮಾತ್ರ ಅಲ್ಲಿರುತ್ತೆ. ಸೊ ಅಲ್ಲಿ ಭಾವನಾತ್ಮಕ ಬಂಧ ಅಂತಕ್ಕಂಥದ್ದು ಇರೋದಿಲ್ಲ, ಈ ಹೆಸರಿನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆರ್ ದ ಸಿಟೀಸ್ ಡಸ್ಟಿ ಸ್ಟ್ರೀಟ್ಸ್ ವೇರ್ ಆನ್ ಆಫ್ಟರ್ನೂನ್ಸ್ ಐ ವಾಕ್ ಲುಕಿಂಗ್ ಫಾರ್ ಓಲ್ಡ್ ಬುಕ್ಸ್ ಆ್ಯಂಟಿಕ್ಯೂಸ್ ಆ್ಯಂಡ್ ನ್ಯೂ ಥ್ರಿಲ್ಸ್ ದಟ್ ಮೈಟ್ ಕಮ್ ಮೈ ವೇ. ನಾನು ಈ ನಗರದ ಧೂಳಿನ ರಸ್ತೆಗಳಲ್ಲಿ ಮಧ್ಯಾಹ್ನದ ಟೈಮಲ್ಲಿ ಓಡಾಡಬೇಕಾದ್ರೆ ನಾನು ಆ ಹಳೆಯ ಪುಸ್ತಕಗಳು, ಪ್ರಾಚೀನ ವಸ್ತುಗಳನ್ನು ಹುಡುಕುತ್ತಾ ನಾನು ನಡೀತಾ ಇರ್ತೇನೆ. ಅಂದರೆ ಈ ಸಾಲುಗಳು ಮಹಿಳೆಯರ ಸ್ವಾತಂತ್ರ್ಯದ ಮೇಲಿನ ನಿರ್ಬಂಧಗಳನ್ನು ತೋರಿಸುತ್ತೆ. ಕವಿ ತಮ್ಮ ವೈಯಕ್ತಿಕ ಆಸಕ್ತಿಗಳಾದಂಥ ಪುಸ್ತಕ ಓದೋದು, ಪ್ರಾಚೀನ ವಸ್ತುಗಳನ್ನು ಹುಡುಕೋದು ಮತ್ತು ಹೊಸ ಅನುಭವಗಳನ್ನು ಅನ್ವೇಷಿಸಲು ಬಯಸ್ತಾರೆ. ಆದರೆ ಸಮಾಜವು ಮಹಿಳೆಯರ ಮೇಲೆ ಈ ರೀತಿಯ ಸ್ವಾತಂತ್ರ್ಯವನ್ನು ವಿಶೇಷವಾಗಿ ಹೆಸರಿನ ಕಾರಣದಿಂದ ಅದು ನಿರ್ಬಂಧ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. Why should I remember or bear that sweet sounding name, pin it to me, a medal undeservingly gained at moments when all of me is ablaze with life. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಆ ಒಂದು ಹೆಸರು, ಸ್ವೀಟ್ ಹೆಸರನ್ನು ನಾನು ಏಕೆ ನೆನಪಿಟ್ಕೊಳ್ಬೇಕು, ಏಕೆ ಅದನ್ನು ಒಪ್ಕೋಬೇಕು, ಅದು ನನಗೆ ಒಂದು ಪದಕದಂತೆ ಅಂಟ್ಕೊಂಡ್ಬಿಟ್ಟಿದೆ, ನನ್ನ ಎಲ್ಲ ಒಂದು ಜೀವನದ ಪೂರ್ತಿ ಉರಿತಾ ಇದೆ ಅಂತ ಸಮಯದಲ್ಲಿ ನನಗೆ ಆ ಹೆಸರು ಏನಕ್ಕೆ ಬೇಕು ಅಂತ. ಅಂದರೆ ಇಲ್ಲಿ ಕವಿ ಕಮಲಾದಾಸರವರು ಹೇಳ್ತಾ ಇರೋದು, ತಮ್ಮ ಹೆಸರನ್ನು ಒಂದು ಪದಕಕ್ಕೆ ಹೋಲಿಸ್ತಾ ಇದ್ದಾರೆ, ಅದನ್ನು ಒಂದು ಅನರ್ಹಗೊಳಿಸಿದ್ದು ಅಂತ ಹೇಳ್ತಾರೆ. ಏಕೆಂದರೆ ಈ ಹೆಸರು ಅವರಿಗೆ ಸಂತೋಷವನ್ನು ತಂದಿಲ್ಲ, ಬದಲಿಗೆ ಹೊರೆಯನ್ನು ತಂದಿದೆ. ಅವರ ಜೀವನ ದುಃಖಮಯವಾಗಿದ್ದಾಗ ಈ ಹೆಸರು ನಿಷ್ಪ್ರಯೋಜಕವಾಗಿದೆ. ಮತ್ತು ಆ ಜೀವನ ಒಂದು ತುಂಬು ತುಳುಕ್ತಾ ಇರಬೇಕಾದ್ರೆ ಈ ಒಂದು ಹೆಸರಿನ ಬಂಧನ ನನಗೆ ಏಕೆ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಂತರ ಸಾಲಲ್ಲಿ ಕೊನೆಯ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಯು ಆಸ್ಕ್ ಮೀ ಅ ಸಿಲ್ಲಿ ಥಿಂಗ್, ಕ್ಯಾರಿ ದಿಸ್ ಗಿಫ್ಟ್ ಆಫ್ ಎ ನೇಮ್ ಲೈಕ್ ಎ ಕಾರ್ಪಸ್ ಆ್ಯಂಡ್ ಟಾಟರ್ ಬೆನೀತ್ ಇಟ್ಸ್ ವೆಯ್ಟ್ ಆ್ಯಂಡ್ ಪರ್ಹ್ಯಾಪ್ಸ್ ಈವನ್ ಫಾಲ್, ಐ ಹೂ ಲವ್ ದಿಸ್ ಗಿಫ್ಟ್ ಆಫ್ ಲೈಫ್ ಮೋರ್ ದ್ಯಾನ್ ಆಲ್. ನೋಡಿ, ಇಲ್ಲಿ ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ, ನೀವು ನನಗೆ ಈ ಒಂದು ಮೂರ್ಖತನದ ಸಿಲ್ಲಿ ಕೆಲಸವನ್ನು ಮಾಡೋಕ್ಕೆ ಹೇಳಿದ್ದೀರಾ, ಈ ಒಂದು ಹೆಸರು ಅಂತಕ್ಕಂತಹ ಗಿಫ್ಟನ್ನು ನಾನು ಶವದಂತೆ ಒತ್ತುಕೊಂಡು ಅದರ ಭಾರದಲ್ಲಿ ಅಲುಗಾಡುತ್ತಾ ನಾನು ಅದು ಬೀಳುವವರೆಗೂ ನಾನು ಓಡಾಡ್ತಾ ಇದ್ದೇನೆ ಅಂತ. ಅಂದರೆ ಈ ಸಾಲಿನ ಒಳ ಅರ್ಥ ಹೇಳ್ಬೇಕಂದ್ರೆ, ಈ ಸಮಾಜವು ಮಹಿಳೆಯರಿಗೆ ಅವರ ಹೆಸರು ಅಂದರೆ ಅವರ ಗುರುತನ್ನು ಶವದಂತೆ ಹೊರಬೇಕು ಅಂತ ಹೇಳ್ತಾ ಇದೆ. ಇದು ಒಂದು ಬಾರಿ ಹೊರೆಯನ್ನು ಹೊತ್ತಂತೆ ಇದರಿಂದ ಮಹಿಳೆ ಅಲುಗಾಡಿ ಕುಸಿದು ಬೀಳಬಹುದು ಅಂತ ಕವಿಯತ್ರಿ ಹೇಳ್ತಾ ಇದ್ದಾರೆ. ಅಂದರೆ ಸಮಾಜದ ನಿರೀಕ್ಷೆಗಳಿಗೆ ಅನುಗುಣವಾಗಿ ಈ ಮಹಿಳೆಯರನ್ನು ಒತ್ತಾಯಿಸ್ತಾ ಇದ್ದಾರೆ, ಆ ಬದುಕಲು ಒತ್ತಾಯಿಸ್ತಾ ಇದ್ದಾರೆ. ಮಹಿಳೆಯರ ಒಂದು ಅಸ್ತಿತ್ವವನ್ನು ಈ ಸಮಾಜ ದಮನ ಮಾಡ್ತಾ ಇದೆ ಅಂತಕ್ಕಂಥದ್ದು ಈ ಸಾಲಲ್ಲಿ ಹೇಳ್ತಾ ಕೊನೆಯಲ್ಲಿ ಹೇಳ್ತಾರೆ, ಐ ಹೂ ಲವ್ ದಿಸ್ ಗಿಫ್ಟ್ ಆಫ್ ಲೈಫ್ ಮೋರ್ ದ್ಯಾನ್ ಆಲ್. ನಾನು ಈ ಉಡುಗೊರೆಯನ್ನು ನನ್ನ ಜೀವನಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೇನೆ. ಅಂದರೆ ಈ ಒಂದು ಸಾಲು ಒಂದು ರೀತಿ ವ್ಯಂಗ್ಯಮಯವಾಗಿ ಹೇಳ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇದು ಜೀವನದ ಉಡುಗೊರೆ ಅಂತ ಪ್ರೀತಿಸ್ತೇನೆ ಅಂತ ಹೇಳ್ತಾ ಇದ್ರು, ವಾಸ್ತವದಲ್ಲಿ ಕವಿಯತ್ರಿ ಕಮಲಾದಾಸರವರು ಹೇಳ್ತಾ ಇರೋದು ಈ ಹೆಸರಿನ ಉಡುಗೊರೆಯನ್ನು, ಅಂದರೆ ಈ ಸಮಾಜದ ಒಂದು ಕಟ್ಟುಪಾಡುಗಳನ್ನು, ನಿರ್ಬಂಧಿತ ಈ ಗುರುತನ್ನು ಪ್ರಪಂಚದಲ್ಲಿ ಯಾವುದಕ್ಕಿಂತಲೂ ಹೆಚ್ಚು ದ್ವೇಷಿಸ್ತಾ ಇದ್ದಾರೆ. ಅವರು ನಿಜವಾದ ಜೀವನದ ಸ್ವಾತಂತ್ರ್ಯವನ್ನು ಪ್ರೀತಿಸ್ತಾರೆ, ಸಮಾಜ ವಿಧಿಸುವ ಬಂಧನಗಳನ್ನಲ್ಲ. ಇಲ್ಲಿ ಕಮಲಾದಾಸರವರು ಈ ಒಂದು ಇದು ಸ್ತ್ರೀವಾದಿ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯವು ಸಮಾಜದ ನಿಯಮಗಳಿಗಿಂತ ಹೆಚ್ಚಿನದ್ದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಮಹಿಳೆಗೆ ಹೆಸರಿಟ್ಟು ಆಕೆಯನ್ನು ಬಂಧನದಲ್ಲಿಡುವಂತೆ ಮಾಡ್ತಾ ಇದ್ದಾರೆ. ಆ ಹೆಸರು ಅವರಿಗೆ ಒಂದು ಬಂಧನ ಅಂತ ಗೊತ್ತಾಗ್ತದೆ. ಸಮಾಜದ ಒಂದು ನಿಯಮ ಮತ್ತು ಆ ಒಂದು ಸಮಾಜದ ನಿರ್ಬಂಧಿತ ಅಂತ ಅಲ್ಲಿ ಹೇಳ್ತಾರೆ, ನಿರ್ಬಂಧಿತ ಗುರುತು ಹೆಸರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಬಿಟ್ಟು ಅವರು ಹೊರಗಡೆ ಬರಬೇಕು, ಸ್ವಾತಂತ್ರ್ಯವನ್ನು ಬಯಸ್ತಾ ಅವರ ಸ್ವಾತಂತ್ರ್ಯವನ್ನು ಪ್ರೀತಿಸ್ತಾ ಇದ್ದಾರೆ, ವೈಯಕ್ತಿಕ ಸ್ವಾತಂತ್ರ್ಯವನ್ನು ಇವರು ಹಂಬಲಿಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕಮಲಾದಾಸರವರ ಸ್ಪಾಯ್ಲಿಂಗ್ ದ ನೇಮ್
ಪೊಯಮ್ನ ಕನ್ನಡದ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಅದರ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.